ನಮಸ್ತೆ, ನಮ್ಮ ಚಾನಲ್‌ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪ್ರಾರಂಭದಲ್ಲಿ ಮಹಾದೇವನಿಗೆ ಕಾವ್ಯ ಹೇಳ್ತಾ ಇರ್ತಾಳೆ, ತಾತ ನಂಗಷ್ಟು ಎಷ್ಟು ಖುಷಿ ಆಗ್ತಿದೆ ಗೊತ್ತಿದೆಯಾ, ನನ್ನ ಫ್ಯಾಮಿಲಿಯವರು ನನ್ನ ಸಾಧನೆ ನೋಡಿ ಎಷ್ಟು ಸಂಭ್ರಮ ಪಡಬೇಕಂತ ಅಂದ್ಕೊಂಡಿದ್ನೋ ಅದೇ ಸಂಭ್ರಮ ನೀವು ಪಡ್ತಿದ್ದೀರಾ, ನಂಗದು ತುಂಬಾ ಖುಷಿ ಆಗ್ತಿದೆ ತಾತ ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ. ಇನ್ನು ಹೇಳ್ತಾಳೆ, ತಾತ ಒಂದು ನಿಮಿಷ, ನಾನು ನಿಮಗೋಸ್ಕರ ಏನೋ ತಂದಿದ್ದೀನಿ, ಹೋಗಿ ತಗೊಂಡು ಬರ್ತೇನೆ ಅಂತ ಹೇಳಿ ರೂಮ್ಗೆ ಹೋಗ್ತಾಳೆ. ಇನ್ನು ಈ ಕಡೆ ಪ್ರೇಮ ಕಲ್ಯಾಣಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಕೊಂಡು ಪ್ರಸಾದ ತಗೊಂಡು ಬಂದಿರ್ತಾಳೆ. ಇನ್ನು ಮನೆ ಹತ್ರ ಬರುವಾಗ ಶ್ರೀಧರ ಹೇಳ್ತಾನೆ, ಪ್ರೇಮ ನೀನೇನಮ್ಮ ಇಲ್ಲಿ ಅಂತ ಕೇಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ಮಾವ ಅತ್ತೆಗೋಸ್ಕರ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಬಂದೆ, ಅರ್ಚನೆ ಮಾಡ್ಕೊಂಬಂದೆ, ಅದರ ಪ್ರಸಾದ ಕೊಡಬೇಕಿತ್ತು, ಅದಕ್ಕೆ ಬಂದೆ ಮಾವ ಅಂತ ಹೇಳ್ತಾಳೆ. ಆವಾಗ ಶ್ರೀಧರ ಹೇಳ್ತಾರೆ, ಅಲ್ಲಮ್ಮ ಪ್ರತಿ ವಾರ ಹೋಗ್ತೆ ದೇವಸ್ಥಾನಕ್ಕೆ, ಆದರೆ ಅತ್ತಿಗೆಗೆ ಇದ್ಯಾವುದು ಗೊತ್ತಾಗ್ತಿಲ್ಲಲ್ಲ, ಅವ್ರಿಗೆ ಯಾಕೆ ನಿನ್ನ ಮೇಲೆ ಕರುಣೆ ಬರ್ತಿಲ್ಲ, ನಿನ್ನನ್ನು ಅವ್ರು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಪ್ರೇಮ, ಅಲ್ಲ ದೇವ್ರು ನಿನಗೆ ಯಾವಾಗ ಒಳ್ಳೇದು ಮಾಡ್ತಾನೆ, ದೇವ್ರಿಗೆ ಇದೆಲ್ಲ ಹೇಗೆ ಅರ್ಥ ಆಗ್ತದೆ, ಅತ್ತಿಗೆ ದೇವ್ರು ಹೇಗೆ ಅರ್ಥ ಮಾಡಿಸ್ತಾನೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಪ್ರೇಮ ಹೇಳ್ತಾಳೆ, ಮಾವ ನಾನು ಇದೇ ರೀತಿ ಅರ್ಚನೆ ಪೂಜೆ ಮಾಡಿದಕ್ಕಲ್ವ ಅತ್ತೆಗೆ ಹುಷಾರಾಗಿದ್ದು, ಅವ್ರು ಇವಾಗ ಚೇತರಿಸ್ಕೊಂಡಿದ್ದು, ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಮಾವ, ಮೊದಲು ಈ ಪ್ರಸಾದನ ಅತ್ತೆ ಕೊಡಬೇಕು ಮಾವ ಅಂತ ಹೇಳ್ತಾಳೆ. ಆವಾಗ ಅಲ್ಲಿ ಕಲ್ಯಾಣಿ ಬರ್ತಾಳೆ. ಕಲ್ಯಾಣಿ ಬಂದು, ನೀನ್ಯಾಕೆ ಇಲ್ಲಿ ಬಂದು, ಇಲ್ಲಿ ಯಾರು ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ದು, ನಾಟಕ ಮಾಡ್ಕೊಂಡು ಬಂದ್ಯಾ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾಳೆ. ಆಗ ಪ್ರೇಮ ಹೇಳ್ತಾಳೆ, ಅದು ಅತ್ತೆ. ಇನ್ನು ಶ್ರೀಧರ್ ಹೇಳ್ತಾನೆ, ಅಲ್ಲ ಅತ್ತಿಗೆ ಯಾಕೆ ಈ ರೀತಿ ಬೈತಿದ್ದೀರಾ, ಪ್ರೇಮ ನಿಮಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಬಂದು ಅಂತ ಹೇಳ್ತಾರೆ. ಆಗ ಕಲ್ಯಾಣಿ ಹೇಳ್ತಾಳೆ, ಅಲ್ಲ ಶ್ರೀಧರ್, ನೀನು ಅವಳ ಮಾತು ನಂಬ್ತಿದ್ಯಾ, ನೀನು ಹೇಳಿರ್ತೀಯ ಬರಬೇಡ ಅಂತ ಹೇಳಿ, ಆದರೆ ಇವಳು ಕೇಳಬೇಕಲ್ಲ, ದಪ್ಪ ಚರ್ಮದವಳು ಇವಳಿಗೆಲ್ಲಿ ಕೇಳ್ತಾಳೆ, ಆದರೂ ಅವಳು ಇದು ಹಿರಿಯರ ಮಾತಿಗೆ ಗೌರವ ಕೊಡೋದು ಇಲ್ಲಿ ಬಂದಿದ್ದಾಳು ನೋಡು ಅಂತ ಹೇಳ್ತಾರೆ. ಆಗ ಶ್ರೀಧರ್ ಹೇಳ್ತಾರೆ, ಅಲ್ಲ ಅತ್ತಿಗೆ, ಮೊದಲು ಅವಳು ಕಾಲು ನೋಡಿ, ಅವಳು ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ಕಳ್ಳು ಮುಳ್ಳು ಅಂತ ನೋಡದೆ ಹೋಗಿ ನಿಮಗೋಸ್ಕರ ಪೂಜೆ ಅರ್ಚನೆ ಎಲ್ಲ ಬಂದಿದ್ದಾಳೆ ಅತ್ತಿಗೆ, ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾನೆ. ಆಗ ಕಲ್ಯಾಣಿ ಹೇಳ್ತಾಳೆ, ಸಾಕು ನಿಲ್ಲಿಸು, ಯಾಕೆ ಇಷ್ಟು ಸುಳ್ಳು ಹೇಳ್ತಿದ್ಯಾ, ನಂಗೆ ಗೊತ್ತಿದೆ ಇವಳು ಒಳ್ಳೆಯವಳ, ಇವಳಂತೂ ಒಳ್ಳೆಯವಳು ಅಲ್ವೇ ಅಲ್ಲ, ಇವಳು ಹೋಗಿ ಪೂಜೆ ಅರ್ಚನೆ ಮಾಡ್ಕೊಂಬರೋದ ಎಲ್ಲ ನಾಟಕ, ಈಗ ಹೊಸ ನಾಟಕ ಮಾಡ್ಕೊಂಡು ಬಂದಿದ್ದಾಳೆ ಅಷ್ಟೇ, ನೀನು ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಹೇಳ್ಕೊಂಡು ತೆಗೆದು ಅವಳನ್ನು ಹೊರಗೆ ದೂಡ್ತಾಳೆ. ಹೊರಗೆ ದೂಡಿದ ರಭಸಕ್ಕೆ ಅವಳು ಕಾಲೆಲ್ಲ ರಕ್ತ ಬರ್ತಾ ಇರ್ತದೆ. ಆವಾಗ ಶ್ರೀಧರ್ ಹೇಳ್ತಾನೆ, ಅಯ್ಯೋ ಪ್ರೇಮ, ಇದೇನು ಪ್ರೇಮ, ರಕ್ತ ಬರ್ತಿದೆ ಅಲ್ವಾ ಅಂತ ಹೇಳ್ತಾನೆ. ಇನ್ನು ಪಂಚಮಿ ಬರ್ತಾಳೆ. ಪಂಚಮಿ ಬಂದು, ಅಯ್ಯೋ ರಕ್ತ ಬರ್ತಿದೆ ಅಲ್ವಾ ಅಂತ ಹೇಳ್ತಾಳೆ. ಇನ್ನು ಪಂಚಮಿ ಬಂದು, ಸ್ವಲ್ಪ ನಿಲ್ಲಿ, ನಾನೇನಾದರೂ ಅದಕ್ಕೆ ಮದ್ದು ತರ್ತೇನೆ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಇನ್ನು ಶ್ರೀಧರ ಸೀದಾ ಕಲ್ಯಾಣಿ ಹತ್ರ ಮಾತಾಡ್ಬೇಕಂತ ಹೇಳಿ ಅವಳ ರೂಮಿಗೆ ಹೋಗ್ತಾನೆ. ಇನ್ನು ಈ ಕಡೆ ಮಹಾದೇವ ಮತ್ತು ಶ್ರೀನಿವಾಸ ಮಾತಾಡ್ತಾ ಇರ್ತಾರೆ. ಮಹಾದೇವ ಹೇಳ್ತಾ ಇರ್ತಾನೆ, ಅಪ್ಪಾಜಿ ನಂಗೆ ಗೊತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಪ್ಪಾಜಿ, ಅಂತೂ ಇಂತೂ ಕಾವ್ಯನ ಕನಸು ನನಸಾಯ್ತು ಅಪ್ಪಾಜಿ, ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಇನ್ನು ಅವನು ತಾತನ ಮೀಸೆಯನ್ನು ಅಂಟಿಸ್ಕೊಳ್ಳೋದು ಮರ್ತೋಗಿರ್ತಾನೆ, ಅವ್ನು ಅಂಟಿಸ್ಕೊಂಡಿರಲ್ಲ, ಅವ್ನು ತುಂಬ ಥ್ಯಾಂಕ್ಸ್ ಮಾಡ್ತಾ ಇರ್ತಾನೆ. ಏ ಮಹಾದೇವ ನೋಡು, ನೀನಂತೂ ಓದಿಲ್ಲ, ಅಂತೂ ಇಂತೂ ನಿನ್ನ ಹೆಂಡತಿ ಅಂತೂ ಓದಿದ್ಲು, ಅವಳು ಇಡೀ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದ್ಲು. ಅಪ್ಪಾಜಿ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಅಪ್ಪಾಜಿ, ಕಾವ್ಯನಂತ ಹೆಂಡತಿ ಪಡೆಕ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ ಅಪ್ಪಾಜಿ. ಅಪ್ಪಾಜಿ 2 ಸ್ಟೆಪ್ ಹಾಕೊಂಡು ಅಪ್ಪಾಜಿ ಹಾಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ. ಆವಾಗ ಶ್ರೀನಿವಾಸ್ ಹೇಳ್ತಾನೆ, ನೋಡು ಮಹಾದೇವ, ನೀನಷ್ಟೇ ಪುಣ್ಯ ಮಾಡಿದ್ದಲ್ಲ, ನಿನ್ನ ಥರ ಗಂಡನ ಪಡೀಲಿಕ್ಕೆ ಕಾವ್ಯ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದಾಳೆ ಅಂತ ಹೇಳ್ಕೊಂಡು ಇಬ್ಬರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆವಾಗ ಕಾವ್ಯ ಡೋರ್ ನಾಕ್ ಮಾಡ್ತಾಳೆ. ತಾತ ತಾತ ಮೊದಲು ಬಾಗಿಲು ತೆಗೀರಿ ಅಂತ ಹೇಳ್ತಾಳೆ. ಆಗ ಮಹಾದೇವ, ಅಯ್ಯೋ ಕಾವ್ಯ ಬಂದ್ಲು ಅಂತ ಹೇಳ್ಕೊಂಡು ಡೋರ್ ತೆಗಿಲಿಕ್ಕೆ ಹೋಗ್ತಾನೆ. ಆಗ ಅಪ್ಪಾಜಿ ಹೇಳ್ತಾರೆ, ಅಯ್ಯಯ್ಯೋ ನೋಡು, ಮೀಸೆ ಅಂಟಿಸ್ಕೊಂಬೋದು, ಮೀಸೆ ಅಂಟಿಸ್ಕೊ ಅಂತ ಹೇಳ್ತಾರೆ. ಆಗ ಅವನು ಮೀಸೆ ಅಂಟಿಸ್ಕೊಳ್ತಾ ಇರ್ತಾನೆ. ಇನ್ನು ಕಾವ್ಯ ಡೋರ್ ನಾಕ್ ಮಾಡ್ತಾ ಇರ್ತಾಳೆ. ತಾತ ಬಾಗಿಲು ತೆಗೀರಿ, ಯಾಕೆ ಇಷ್ಟೊತ್ತು ಮಾಡ್ತಿದ್ದೀರಾ ತಾತ, ಬಾಗಿಲು ತೆಗೀರಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶ್ರೀನಿವಾಸ ಹೇಳ್ತಾನೆ, ಕಾವ್ಯ ಒಂದು ನಿಮಿಷ ಅಮ್ಮ, ಬಂದೆ ಅಂತ ಹೇಳಿ ಮಹಾದೇವನಿಗೆ ಬೇಗ ಮೀಸೆ ಅಂಟಿಸ್ಕೊ ಅಂತ ಹೇಳ್ತಾನೆ. ಇನ್ನು ಮಹಾದೇವ ಮೀಸೆ ಅಂಟಿಸ್ಕೊಳ್ತಾನೆ. ಇನ್ನು ಶ್ರೀನಿವಾಸ ಡೋರ್ ತೆಗಿತಾನೆ. ಡೋರ್ ತೆಗೆದಾಗ ಕಾವ್ಯ ಹೇಳ್ತಾಳೆ, ತಾತ ತಗೊಳ್ಳಿ ತಾತ, ನಿಮಗೋಸ್ಕರ ಹೊಸ ಬಟ್ಟೆ ತಂದಿದ್ದೇನೆ, ಇದೇ ಬಟ್ಟೆ ಹಾಕ್ಕೊಂಡು ನಾಡಿದ್ದು ನನಗೆ ಸ್ಟೇಜಲ್ಲಿ ಸನ್ಮಾನ ಇದೆ ಅಲ್ಲ, ಅದಕ್ಕೆ ನೀವು ಫ್ರಂಟ್ ರೋ ಅಲ್ಲಿ ಕೂತ್ಕೋಬೇಕು ತಾತ, ನೀವು ನೋಡಬೇಕು, ನನಗೆ ಸನ್ಮಾನ ಮಾಡೋದನ್ನು ನೀವು ನಿಮ್ಮ ಕಣ್ಣಾರೆ ನೋಡಬೇಕು, ನಾನು ಅದನ್ನು ನೋಡಿ ಖುಷಿ ಪಡಬೇಕು ತಾತ ಅಂತ ಹೇಳ್ತಾರೆ. ಇನ್ನು ಮಹಾದೇವ ಹೇಳ್ತಾನೆ, ಆಯ್ತು ಕಣಮ್ಮ, ಹಾಗೆ ಮಾಡ್ತೇನೆ ಅಂತ ಹೇಳ್ತಾರೆ. ಇನ್ನು ಶ್ರೀನಿವಾಸ ಹೇಳ್ತಾರೆ, ಅಲ್ಲ ಈ ವಿಚಾರನ ನಿನ್ನ ಗಂಡ ಮಹಾದೇವಂಗೂ ಹೇಳಬೇಕಿತ್ತು ಕಾವ್ಯ ಅಂತ ಹೇಳ್ತಾರೆ. ಆಗ ಕಾವ್ಯನಿಗೆ ತುಂಬಾ ಸಿಟ್ಟು ಬರ್ತದೆ. ಹೌದು,
ಅಂಕಲ್, ನಾನಂತೂ ಹೇಳೇ ಹೇಳ್ತೇನೆ, ಈ ವಿಚಾರ ಅವನಿಗೆ ಗೊತ್ತಾಗಲೇಬೇಕು. ಅವನ ಕಣ್ಣೆದ್ರಿಗೆ ಇದೆಲ್ಲ ನಡಿಲೇಬೇಕು. ಅವನೇನು ಏನಂತ ಹೇಳಿದ, ಹೆಣ್ಮಕ್ಳಿಗೆ ಸಾಧನೆ ಮಾಡಲಿಕ್ಕಾಗಲ್ಲ, ಅವರು ಪಾತ್ರೆ ತೊಳಿತಾರೆ, ಅಡುಗೆ ಮನೆಯಲ್ಲೇ ಇರೋಕ್ಕೆ ಲಾಯಕು ಅಂತ ಹೇಳಿದ್ನಲ್ಲ. ಇವತ್ತು ಅವ್ನು ನನ್ನ ಸಾಧನೆ ನೋಡಿ ಅವನಿಗೆ ಹೊಟ್ಟೆ ಉರಿಬೇಕು. ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಅವನಿಗೆ ಗೊತ್ತಾಗಬೇಕು. ಇದೆಲ್ಲ ಆಗಿದ್ದು ಅವನಿಂದ ತಾನೆ. ಅವನು ಆ ರೀತಿ ಹೇಳಿದಾಗ ತಾನೆ ನಾನು ಛಲ ಬಿಡದೆ ಪ್ರಯತ್ನ ಮಾಡಿದ್ದು. ಅವನಿಗಂತೂ ಹೇಳೇ ಹೇಳ್ತೇನೆ, ಅವನಂತೂ ನನಗೆ ಸನ್ಮಾನ ಮಾಡೋದನ್ನು ಅವನು ಕಣ್ಣೆದ್ರಿಗೆ ನೋಡಲೇಬೇಕು ಅವನು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಕಾವ್ಯ ಹೇಳ್ತಾಳೆ, ತಾತ ಹೆಂಗೆ ಗೊತ್ತಾ, ಈ ಡ್ರೆಸ್ ಅಂತೂ ಹಾಕೊಂಡು ಬನ್ನಿ ನೀವು, ಆದರೆ ನೀವು ಬರುವಾಗ ಫುಲ್ ಕ್ಲೀನ್ ಶೇವ್ ಮಾಡಿ ಬರಬೇಕು. ನೋಡಿ ಶ್ರೀನಿವಾಸ್ ಅಂಕಲನ್ನು ನೋಡಿ ಯಾವ ರೀತಿ ಶೇವ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು, ಅದೇ ರೀತಿ ನೀವು ಕೂಡ ಕ್ಲೀನ್ ಶೇವ್ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾಳೆ. ಇನ್ನು ಮಹಾದೇವ ಹೇಳ್ತಾನೆ, ಆಯಿತು ಆಯಿತು ಅಂತ ಹೇಳ್ತಾಳೆ. ಇನ್ನು ಕಾವ್ಯ ಹೇಳ್ತಾಳೆ, ಅಲ್ಲ ಅಲ್ಲಿ ತನಕ ಯಾಕೆ ಕಾಯೋದು ಅಂತ ಹೇಳಿ ನಾನೇ ಇವಾಗ ಶೇವ್ ಮಾಡ್ತೇನೆ ಅಂತೇಳಿ ಟ್ರಿಮ್ಮರ್ ತಗೊಬಂದು ಅವನಿಗೆ ಶೇವ್ ಮಾಡಬೇಕಂತ ಹೊರಡ್ತಾಳೆ. ಇನ್ನು ಮಹಾದೇವ, ಅಯ್ಯೋ ಬೇಡ ಕಣಮ್ಮ, ನನ್ನ ಹೆಂಡತಿಗೆ ಈ ರೀತಿ ಇದ್ರೇ ಇಷ್ಟ ಆಗೋದು, ಇಲ್ಲದ್ರೆ ಅವಳಿಗೆ ನನ್ನ ಮೇಲಿದ್ದ ಪ್ರೀತಿ ಹೊರಟೋಗುತ್ತೆ, ನಾನು ಶೇವ್ ಮಾಡಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾನೆ. ಆದರೆ ಕಾವ್ಯ ಬಿಡೋದೇ ಇಲ್ಲ ತಾತ, ನಿಮ್ಮ ಹೆಂಡತಿ ಹತ್ರ ನಾನು ಮಾತಾಡ್ತೇನೆ, ಶೇವ್ ಮಾಡ್ತೇನೆ ಅಂತ ಹೇಳಿ ಓಡಾಡ್ತಾ ಇರ್ತಾಳೆ. ಇನ್ನು ಮಹಾದೇವ ಹೋಗಿ ಶ್ರೀನಿವಾಸನ ಬೆನ್ನ ಹಿಂದೆ ನಿಂತ್ಕೊಳ್ತಾನೆ. ಇನ್ನು ಶ್ರೀನಿವಾಸ ಹೇಳ್ತಾನೆ, ಅಯ್ಯೋ ಬಿಡಮ್ಮ ಕಾವ್ಯ, ನಿಂಗೆ ಏನು ಅವ್ನು ಸ್ಟೇಜ್ ಮೇಲೆ ಬರುವಾಗ ಫುಲ್ ಶೇವ್ ಮಾಡಬೇಕಲ್ಲ, ಆಯಿತು ಕ್ಲೀನ್ ಶೇವ್ ಮಾಡ್ತಾನೆ, ನೀನೇನು ಹೆದರ್ಬೇಡ, ಅದ್ರ ಜವಾಬ್ದಾರಿ ನಂದು, ಮೊದಲು ನೀನು ಟ್ರಿಮ್ಮರ್ ಕೊಡು ಅಂತೇಳಿ ಟ್ರಿಮ್ಮರ್ ತಗೊಳ್ತಾನೆ. ಇನ್ನು ಕಾವ್ಯ ಆಯಿತು ತಾತ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಇವರಿಬ್ಬರು ಹಬ್ಬ ಬಡಜೀವ ಬದುಕ್ತು ಅಂತ ಹೇಳ್ಕೊಂಡು ತುಂಬ ಖುಷಿ ಪಡ್ತಾ ನಗಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಕಲ್ಯಾಣಿ ತುಂಬ ಸಿಟ್ಟಿನಲ್ಲಿ ಬಂದು ಕೂತ್ಕೊಂಡಿರ್ತಾಳೆ ರೂಮಲ್ಲಿ. ಆವಾಗ ದಾಮಿನಿ ಬರ್ತಾಳೆ. ದಾಮಿನಿ ಬಂದು ಹೇಳ್ತಾಳೆ, ಅಲ್ಲ ಅಕ್ಕ, ಯಾಕಕ್ಕ ಇಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ? ಅಕ್ಕ ಏನಾದರೂ ಪ್ರೇಮ ಬಂದಿದ್ಲಾ? ಅವಳ ವಾಯ್ಸ್ ಕೇಳಿಸ್ತಾ ಇತ್ತು ಅಂತ ಹೇಳ್ತಾಳೆ. ಆಗ ಕಲ್ಯಾಣಿ ಹೇಳ್ತಾಳೆ, ಹೌದು ಬಂದಿದ್ಲು ಅಂತ ಹೇಳ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ಅಲ್ಲ ಅಕ್ಕ, ಪಾಪ ಅಲ್ವಾ ಪ್ರೇಮ, ಅವಳು ಏನೇ ಆದರೂ ಈ ಮನೆ ಸೊಸೆ, ನೀವು ಅವಳ ಹತ್ರ ಈ ರೀತಿ ಮಾತಾಡೋದನ್ನು 4 ಜನ ನೋಡಿದ್ರೆ ಅವ್ರು ಏನು ಅಂದ್ಕೊಳ್ತಾರೆ? ನೀವು ಆ ರೀತಿ ಮಾತಾಡಬಾರ್ದಿತ್ತಕ್ಕ ಅಂತ ಹೇಳ್ತಾಳೆ ನಾಟಕ ಮಾಡಿಕೊಂಡು. ಇನ್ನು ಕಲ್ಯಾಣಿ ಹೇಳ್ತಾಳೆ, ನೋಡು ದಾಮಿನಿ, ಅವಳ ಬಗ್ಗೆ ನಿಂಗೆ ಗೊತ್ತಿಲ್ಲ, ಅವಳು ಮುಗ್ದೆ ಥರ ನಾಟಕ ಮಾಡ್ತಾಳೆ, ಆದರೆ ಅವಳು ತುಂಬ ಕ್ರಿಮಿನಲ್ ಇದ್ದಾಳೆ. ಅಷ್ಟೇ ಅಲ್ಲ, ಏನು ಗೊತ್ತಾ, ಸುಳ್ಳು ಹೇಳಿ ಮದುವೆ ಆದವಳು. ಅಷ್ಟು ದೊಡ್ಡ ಸುಳ್ಳು ಹೇಳಿದವಳಿಗೆ ಇನ್ನು ದೇವಸ್ಥಾನಕ್ಕೆ ಹೋದೆ, ನನಗೋಸ್ಕರ ವ್ರತ ಮಾಡಿದೆ ಅಂತ ಹೇಳೋದೇನು ದೊಡ್ಡ ಕಷ್ಟನೇ ಅಲ್ಲ. ಅಂಥವಳು ದೊಡ್ಡ ಸುಳ್ಳುಗಾರ್ತಿ, ದೊಡ್ಡ ಮೋಸಗಾರ್ತಿ ಅವಳನ್ನು ಕ್ಷಮಿಸೋ ಮಾತೇ ಇಲ್ಲ, ಅವಳನ್ನು ಇನ್ನೊಂದ್ಸಲ ನಂಬುವ ಮಾತೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರೀಧರ ಬರ್ತಾನೆ. ಶ್ರೀಧರ ಬಂದು ಹೇಳ್ತಾನೆ, ಅಲ್ಲ ಅತಿಗೆ, ಪ್ರೇಮನ್ ಜೊತೆ ಇಷ್ಟು ಕೆಟ್ಟದಾಗಿ ವರ್ತನೆ ನೀವು ಮಾಡ್ತೀರಂತ ಹೇಳ್ಕೊಂಡು ನಾನು ನನ್ನ ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಅತ್ತಿಗೆ. ಯಾಕತ್ತಿಗೆ ನೀವು ಈ ರೀತಿ ವರ್ತನೆ ಮಾಡಿದ್ರು ಅವಳ ಜೊತೆ? ಅವಳನ್ನು ಯಾಕೆ ನೀವು ಆ ರೀತಿ ದೂಡಿದ್ರಿ ಅಂತ ಹೇಳ್ತಾನೆ. ಅಲ್ಲ ಶ್ರೀಧರ್, ನೀನು ಏನು ಹೇಳ್ತಿದ್ಯಾ ನನಗೊಂದು ಅರ್ಥ ಆಗ್ತಿಲ್ಲ. ಅವಳು ಮಾಡ್ತಿರೋದೆಲ್ಲ ನಾಟಕ ಶ್ರೀಧರ್, ನಿಂಗೆ ಅರ್ಥ ಆಗ್ತಿಲ್ಲ. ಅವಳು ಸುಮ್ಮನೆ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ತಿದ್ದಾಳೆ ಶ್ರೀಧರ್ ಅಂತ ಹೇಳಿ ಕಲ್ಯಾಣಿ ಹೇಳ್ತಾಳೆ. ಆಗ ಶ್ರೀಧರ್ ಹೇಳ್ತಾನೆ, ಅತಿಗೆ ಒಂದ್ಸಲ ನಾನು ಹೇಳೋದನ್ನು ಕೇಳಿ, ಪ್ರೇಮ ಕಾಲಿಗೆ ಚಪ್ಪಲಿ ಹಾಕ್ತಿಲ್ಲ, ಅದು ಯಾಕಂತ ಗೊತ್ತಿದೆಯಾ ಅದಕ್ಕೆ ನಿಮಗೆ? ಅವಳು ನಮ್ಮ ಮನೆಗೋಸ್ಕರ, ನಮ್ಮ ಮನೆಯವರೆಲ್ಲ ಒಟ್ಟಾಗಿರಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾಳೆ ಅದಕ್ಕೆ. ಅದಕ್ಕೋಸ್ಕರ ಅವ್ಳು ಚಪ್ಪಲಿ ಹಾಕ್ತಿಲ್ಲ. ಅವಳು ಪ್ರತಿಜ್ಞೆ ಮಾಡಿದ್ದಕ್ಕೆ ಅವಳು ಚಪ್ಪಲಿ ಹಾಕದೆ, ಕಲ್ಲು ಮುಳ್ಳು ಅಂತ ನೋಡದೆ ಇದ್ದಿದ್ದ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದಾಳೆ ಅತಿಗೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ಆಗ ಮಹೇಶ್ವರಿ ಹೇಳ್ತಾಳೆ, ಸಾಕು ಸುಮ್ಮನಿರ್ರಿ, ಪ್ರತಿಜ್ಞೆ ಅಂತ ಹೇಳ್ಕೊಂಡು ಅವಳನ್ನು ಹೀಯಾಳಿಸಿ ಮಾತಾಡ್ತಾಳೆ ಮಹೇಶ್ವರಿ. ಆಗ ಶ್ರೀಧರ್ ಹೇಳ್ತಾನೆ, ಬಾಯಿ ಮುಚ್ಚು ನೀನು ಅಂತ ಹೇಳ್ತಾನೆ. ಇನ್ನು ಶ್ರೀಧರ ಹೇಳ್ತಾನೆ ಕಲ್ಯಾಣಿ ಹತ್ರ, ಅತಿಗೆ ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಆವತ್ತು ಸ್ನೇಹ ಮನೆಗೆ ಬಂದು ಚಾಲೆಂಜ್ ಹಾಕಿ ಹೋಗಿದ್ಲಲ್ಲ, ನಿಮ್ಮನ್ನೆಲ್ಲ ಸರ್ವನಾಶ ಮಾಡ್ತೇನಂತ ಹೇಳಿ. ಆಮೇಲೆ ರಾಮ್ ಕ್ಲಿನಿಕನ್ನು ಬೆಂಕಿ ಹಾಕಿ ಸುಟ್ಟಿದ್ಲು. ಅದೇ ದಿನ ಪ್ರೇಮಂಗೂ ಸ್ನೇಹಗೂ ದೊಡ್ಡ ಜಗಳನೇ ಆಯಿತು. ಆಗ ಪ್ರೇಮ ಸ್ನೇಹಂಗೆ ಸವಾಲು ಹಾಕಿದ್ಲು, ಅದೇನೆಂದರೆ, ನಮ್ಮ ಇಡೀ ಫ್ಯಾಮಿಲಿನ ಒಂದು ಮಾಡಿಸ್ತೇನೆ, ನಮ್ಮ ಫ್ಯಾಮಿಲಿಗೆ ತೊಂದರೆ ಕೊಡೋಣ ಯಾರನ್ನೂ ನಾನು ಬಿಡಲ್ಲ, ಅವ್ರನ್ನ ಮಟ್ಟ ಹಾಕ್ತೇನೆ, ಅಲ್ಲಿ ತನಕ ನನ್ನ ಕಾಲಿಗೆ ಚಪ್ಪಲಿ ಹಾಕಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ಲು. ಅಲ್ಲಿಂದ ಇಲ್ಲಿವರೆಗೆ ಅವಳು ಕಾಲಿಗೆ ಚಪ್ಪಲಿನೇ ಹಾಕಲಿಲ್ಲ ಅತ್ತಿಗೆ. ಅಷ್ಟೇ ಅಲ್ಲ, ಈ ಮಾತ್ರೆ ಬಗ್ಗೆ ಅವಳು ಹೇಳಿದರೆ ನೀವು ಕೇಳಲ್ಲ ಅಂತ ಹೇಳಿಕೊಂಡು ರಾಮ್ ಮೂಲಕ ಈ ಮಾತ್ರೆ ಬಗ್ಗೆ ಕೇಳಲಿಕ್ಕೆ ಈ ಮನೆಗೆ ಕಳಿಸಿದ್ಲು ಪ್ರೇಮ. ಅವಳು ಪ್ರತಿ ಒಂದು ಕ್ಷಣವೂ ಈ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಾಳೆ, ಈ ಮನೆಯವರು ಖುಷಿಯಾಗಿರಬೇಕು, ಒಟ್ಟಾಗಿರಬೇಕು ಅಂತ ಯೋಚನೆ ಮಾಡ್ತಾಳೆ. ಅದಕ್ಕೆ ಅತಿಗೆ ಈ ಫ್ಯಾಮಿಲಿ ಒಟ್ಟಾಗಿರಬೇಕು, ಎಲ್ಲರೂ ಒಂದು ಗೂಡಿ ಇಡಬೇಕಂತ ಹೇಳಿಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾಳೆ, ಹರಕೆ ಹೊತ್ತಾಳೆ, ಸೇವೆ ಸಲ್ಲಿಸ್ತಾಳೆ. ಅಂಥವಳಿಗೆ ನೀವು ಈ ರೀತಿ ಮಾಡಿದ್ರಲ್ಲ ಅತಿಗೆ, ನನಗಂತೂ ತುಂಬಾ ಬೇಜಾರಾಯಿತು ಅತಿಗೆ. ನೀವು ರಾಮನ ಮನೆಯಿಂದ ಹೊರಗೆ ಹಾಕಿದರೆ ಆವಾಗಲೂ ನನಗೆ ಇಷ್ಟು ಬೇಜಾರಾಗಲಿಲ್ಲ, ಆದರೆ
ಪ್ರೇಮಗೆ ಈ ಥರ ಮಾಡಿದ್ದಕ್ಕೆ ನನಗೆ ತುಂಬಾ ಬೇಜಾರಾಯಿತು ಅತಿಗೆ ಅಂತ ಹೇಳ್ಕೊಂಡು ಶ್ರೀಧರ ಹೇಳ್ತಾ ಇರ್ತಾನೆ. ಇನ್ನು ದಾಮಿನಿ ಮತ್ತು ಮಹೇಶ್ವರಿ ತುಂಬಾ ಸಿಟ್ಟು ಮಾಡ್ಕೊಂಡು ಹೊಟ್ಟೆಗಿಚ್ಚು ಪಡ್ಕೊಳ್ತಾ ಇರ್ತಾರೆ. ಇನ್ನು ಈ ಕಡೆ ಮಹಾದೇವ ಮತ್ತು ಶ್ರೀನಿವಾಸ ಮಾತಾಡ್ತಾ ಇರ್ತಾರೆ. ಆವಾಗ ಮಹಾದೇವ ಹೇಳ್ತಾನೆ, ಅಪ್ಪಾಜಿ ಇವತ್ತು ತುಂಬ ಖುಷಿ ಆಗ್ತಿದೆ, ಈ ಖುಷಿಗೆ ಒಂದೇನಾದರೂ ಡ್ರಿಂಕ್ಸ್ ಮಾಡೋಣವಾ ಅಂತ ಕೇಳ್ತಾನೆ. ಆಗ ಶ್ರೀನಿವಾಸ್ ಹೇಳ್ತಾನೆ, ಏನು ಅಂತ ಹೇಳ್ಕೊಂಡು ಕಿವಿ ಹಿಡಿದು ಹೇಳ್ತಾನೆ, ಅಪ್ಪಾಜಿಗೆ ಡ್ರಿಂಕ್ಸ್ ಮಾಡೋಣ ಅಂತ ಹೇಳ್ತಿದ್ಯಾ ಮಹಾದೇವ ಹೇಳ್ಕೊಂಡು ಸುಮ್ಮನೆ ತಮಾಷೆ ಮಾಡ್ತಾ ಇರ್ತಾನೆ. ಇನ್ನು ಕಾವ್ಯ ಕಾಲ್ ಮಾಡ್ತಾಳೆ. ಕಾವ್ಯ ಕಾಲ್ ಮಾಡಿರೋದು ಮಹಾದೇವನ ಫೋನ್ಗೆ. ಇನ್ನು ಮಹಾದೇವ ಹೇಳ್ತಾನೆ, ಅಯ್ಯೋ ಅಪ್ಪಾಜಿ ಕಾವ್ಯ ಕಾಲ್ ಮಾಡ್ತಿದ್ದಾಳೆ ಅಂದರೆ ಈಗ ನಾನು ಮಹಾದೇವನ್ ಥರ ಮಾತಾಡಬೇಕು, ಈ ಕಾಡು ರಾಕ್ಷಸಿ ಯಾಕಾದರೂ ಕಾಲ್ ಮಾಡ್ತಾಳೋ ಅಂತ ಹೇಳ್ಕೊಂಡು ಫೋನ್ ಎತ್ತಾನೆ. ಫೋನ್ ಎತ್ತಿ ಹೇಳಿ ಕಾಡು ರಾಕ್ಷಸಿ ಏನು ಅಂತ ಕೇಳ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ನೋಡು ಮಹಾದೇವ, ನಾಳೆ ನೀನು ನನ್ನ ಪಿ ಜಿ ಹತ್ರ ಬರಬೇಕು ಅಂತ ಹೇಳ್ತಾಳೆ. ಆಗ ಮಹಾದೇವ ಹೇಳ್ತಾನೆ, ಯಾಕಮ್ಮಿ, ಓದಿದ್ದು ಸಾಕಾಯ್ತಾ, ಓದೋಕ್ಕಾಗಲ್ವಾ, ಆಯಿತು ಬಿಡು, ನಾನು ನಿಂಗೆ ಆವತ್ತೇ ಹೇಳಿದೆ ನಿಂಗೆ ಕೈಲಿದೆಲ್ಲ ಆಗಲ್ಲ ಅಂತ ಹೇಳ್ಕೊಂಡು, ನೋಡು ನಾಳೆ ನಾನು ಬರ್ತೇನೆ, ಬರುವಾಗ ಗಂಟು ಮೂಟೆ ಕಟ್ಕೊಂಡು ರೆಡಿಯಾಗಿರು, ನೀನನ್ನು ಬಂದು ಮನೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ನೋಡು ಮಹಾದೇವ, ಏನೂ ಮಾತಾಡಬೇಡ, ನಾಳೆ ನೀನು ಪಿ ಜಿಗೆ ಬರಬೇಕು ಅಷ್ಟೇ, ಮರಿಬೇಡ, ಎಷ್ಟೇ ಕೆಲಸ ಇದ್ದರೂ ನಾಳೆ ಪಿ ಜಿಗೆ ಬಾ ಅಂತ ಹೇಳ್ತಾಳೆ. ಇನ್ನು ಕಾವ್ಯ ಸ್ವಲ್ಪ ಹೊತ್ತು ಬಿಟ್ಟು ರಾಘವೇಂದ್ರ ತಾತನಿಗೆ ಕಾಲ್ ಮಾಡ್ತಾಳೆ, ಅಂದರೆ ಮಹಾದೇವನಿಗೆ ಕಾಲ್ ಮಾಡ್ತಾಳೆ. ಆಗ ಮಹಾದೇವ ಹೇಳ್ತಾನೆ, ಅಯ್ಯೋ ಈಗ ರಾಘವೇಂದ್ರ ತಾತನ ವಾಯ್ಸಲ್ಲಿ ಮಾತಾಡಬೇಕಲ್ವಾ ಅಂತ ಹೇಳ್ಕೊಂಡು ಮಾತಾಡ್ತಾನೆ. ಅಲ್ಲ ಕಣಮ್ಮ, ಏನಮ್ಮ ಇಷ್ಟೊತ್ತಿಗೆ ಕಾಲ್ ಮಾಡಿದ್ಯಾ ಅಂತ ಕೇಳ್ತಾನೆ ಮಹಾದೇವ. ಆಗ ಕಾವ್ಯ ಹೇಳ್ತಾಳೆ, ತಾತ ಏನು ಗೊತ್ತಾ, ನಾಳೆ ಮಹಾದೇವನ ಪಿ ಜಿಗೆ ಬರಲಿಕ್ಕೆ ಹೇಳಿದ್ದೇನೆ, ನೀವು ಕೂಡ ಇಲ್ಲಿಗೆ ಬನ್ನಿ, ನಾನು ನಿಮಗೆ ಮಹಾದೇವನ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ ಅಂತ ಹೇಳ್ತಾಳೆ. ಆಗಂತೂ ಮಹಾದೇವ ಫುಲ್ ಗಾಬರಿಯಾಗಿ ಬಿಡ್ತಾನೆ. ಅವನಿಗಂತೂ ಏನು ಮಾತಾಡಬೇಕಂತಲೇ ಗೊತ್ತಾಗಲ್ಲ. ಇನ್ನು ಶ್ರೀನಿವಾಸ ಅಂತೂ ತುಂಬಾ ಶಾಕ್ ಆಗ್ತಾನೆ. ಇನ್ನು ಕಾವ್ಯ ಫೋನ್ ಕಟ್ ಮಾಡ್ತಾಳೆ. ಆವಾಗ ಮಹಾದೇವ ಹೇಳ್ತಾನೆ, ಅಮ್ಮ ಏನು ಹೇಳಿದೆಯಾ ಅಂತ ಹೇಳ್ತಾನೆ. ಆವಾಗ ಅಪ್ಪಾಜಿ ಹೇಳ್ತಾರೆ, ಅಯ್ಯೋ ಕಾವ್ಯ ಫೋನ್ ಕಟ್ ಮಾಡಿದ್ಲು, ಅಲ್ಲ ನೀನು ಹೇಗೆ ಮಹಾದೇವನ ಮೀಟ್ ಆಗೋದು, ಅಯ್ಯೋ ಹೇಳ್ಕೊಂಡು ತುಂಬ ನಗಾಡ್ತಾನೆ ಇರ್ತಾನೆ ಶ್ರೀನಿವಾಸ. ಅವನು ಹೇಳ್ತಾನೆ, ಅಲ್ಲ ಮಹಾದೇವನ ಇಂಟ್ರೊಡ್ಯೂಸ್ ಮಾಡ್ತಾಳಂತೆ. ಅಯ್ಯೋ ಮಹಾದೇವ, ನಿನ್ನ ಕತೆ ನಾಳೆ ಹೇಗೆ ಮೀಟ್ ಮಾಡ್ತೀಯಾ, ನಿನ್ನನ್ನು ನೀನೇ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀಯಾ, ಒಂದೇ ಜಾಗದಲ್ಲಿ ಇಬ್ಬರು ಇರೋಕ್ಕೆ ಸಾಧ್ಯನಾ, ಅಯ್ಯೋ ಮಹಾದೇವ ನಾಳೆ ಏನಾಗುತ್ತೋ ಏನೋ ಹೇಳ್ಕೊಂಡು ತುಂಬಾ ತಮಾಷೆ ಮಾಡ್ತಾ ಇರ್ತಾನೆ. ಇನ್ನು ಮಹಾದೇವ ಹೇಳ್ತಾನೆ, ಅಯ್ಯೋ ಅಪ್ಪಾಜಿ ನಂಗೆ ಬೇರೆ ಟೆನ್ಷನ್ ಆಗ್ತಿದೆ, ನಾಳೆ ಹೇಗೆ ನಾನು ಹೋಗಲಿ, ನನ್ನನ್ನು ನನಗೆ ಪರಿಚಯ ಮಾಡಿ ಕೊಡ್ತೆ ಅಂತ ಹೇಳ್ತಿದ್ದಾಳೆ. ಅಯ್ಯೋ ಅಪ್ಪಾಜಿ ನಾನು ಏನು ಮಾಡಲಿ ಹೇಳ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ. ದೇವರೇ ಕಾಪಾಡಪ್ಪ ಹೇಳ್ಕೊಂಡು ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.